ಓಕೆ ಸ್ನೇಹಿತರೆ, ನೋಡಿರಿ ಇವೆಲ್ಲ ಹಿಂಗೆ ನಡುವ ಹಿಂಗೆ ಸೀಳು ಇಟ್ಕೊಂಡಿದ್ದೀನಿ. ನೋಡಿರಿ ನಡುವೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ರಿ ಒಂದ್ರೊಳಗೆ ಹಿಂಗೆ ನಡುವೆ ಮಧ್ಯ ಭಾಗ ಸೀಳಬೇಕು. ಸೀಳು ಇಟ್ಕೊಂಡಿದ್ದೀನಿ. ಇವನ್ನ ಹುರಿತೀನಿ ರೀ, ಎಣ್ಣೆ ಹಚ್ಚಿ ಹುರಿತೀನಿ ಇವನ್ನ. ನೋಡಿರಿ ಹಂಚು ಕಾಯ್ದೈತಿ. ಹಂಚಿನೊಳಗೆ ಹಾಕಿ ಚೆಂದಾಗಿ ಸ್ವಲ್ಪ ಕೆಂಪಗಂಗೆ ಸುತ್ತ ಮೈ ಕೆಂಪಗಂಗೆ ಹುರ್ಕೋಬೇಕ್ರಿ ಇವನ್ನ. ಇವು ಹುರಿದ್ರೆ ಸ್ವಲ್ಪ ಮೆತ್ತಗಾಗ್ತಾವೆ. ಇಲ್ಲಾಂದ್ರೆ ಇವು ಭಾಳ ತೊಟ್ಟಿ ದಪ್ಪ ಇರ್ತೈತೆ ನೋಡಿರಿ. ಇದು ಯಾಕಂದ್ರೆ ಭಾಳ ದಪ್ಪ ಇರ್ತೈತಲ್ಲ, ಹೀಗಾಗಿ ಜಲ್ದಿ ಇದಾಗಂಗಿಲ್ಲ. ಇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇದು ರೊಟ್ಟಿ ಹಂಚು ನೋಡಿರಿ. ನಾವು ರೊಟ್ಟಿ ಮಾಡೋಂಥ ಹಂಚು, ರೊಟ್ಟಿ ಮಾಡೋದಕ್ಕೆ ಸಪ್ರೇಟು, ಚಪಾತಿ ಮಾಡೋದಕ್ಕೆ ಸಪ್ರೇಟ್ ಇಟ್ಟಿರ್ತೀವಿ. ರೊಟ್ಟಿ ಮಾಡೋ ಹಂಚಿನೊಳಗೆ ಹುರ್ಕೊತೀನಿ ರೀ. ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ ರೀ. ಸ್ವಲ್ಪ ಕಡೆ ಎಣ್ಣೆ ಹಾಕ್ಬೇಕ್ರಿ, ಹಾಕಿ ಹುರ್ಕೊಳ್ಳೋಣ. ಓಕೆ ನೋಡಿರಿ ಸ್ನೇಹಿತರೆ, ಈ ಥರ ಹುರ್ಕೊಂಡಿದ್ದೀನಿ. ಫುಲ್ ಕೆಂಪು ಈ ಥರ ಆಗಬೇಕು. ಈ ಥರ ಆದ್ರೇ ಒಂಥರ ಚಂದವು ಮೆತ್ತಗಾಗಿರ್ತಾವೆ ಮೆಣಸಿನ್ಕಾಯಿ. ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಏನೈತಿ, ಇವು ಇನ್ನೂ ಸ್ವಲ್ಪ ಬಿರ್ಸಿರ್ತಾವಲ್ಲ ತೊಟ್ಟಿ ನೋಡಿರಿ. ಒಳಗೆಲ್ಲ ಎಣ್ಣೆ ಐತಿನ, ಎಣ್ಣೆ ಉಳ್ಕೊಂಡೈತಿ. ಇದಕ್ಕೆ ನಮ್ಮಮ್ಮ ಮಾಡ್ತಾಯಿದ್ರು, ಅದನ್ನೇ ನಾನು ಮಾಡ್ತಾಯಿದ್ದೀನಿ ನೋಡಿ. ಇದಿಷ್ಟು ಇವೆಲ್ಲ ಹಿಂಗೆ ಹಚ್ಚೆ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಪೂನ್ನಷ್ಟು ನೀರು ಹಾಕಿಬಿಡ್ಬೇಕು. ಹಾಕಿ ಈ ಥರ ಮುಚ್ಚಿಬಿಡ್ಬೇಕು ನೋಡಿ. ಅಂದ್ರೆ ಅವು ಉಮ್ಗೋಯ್ತಾವ್ರಿ, ಇನ್ನೂ ಇಷ್ಟಲ್ಲಿ ಉಮ್ಗೋಯ್ತಾವೆ. ಸ್ವಲ್ಪ ಒಂದೇ ಸ್ಪೂನ್ ಹಾಕ್ಬೇಕ್ರಿ ನೀರು. ಒಂದೇ ಸ್ಪೂನ್ ನೀರು ಹಾಕಿ ಹಿಂಗೆ ಮುಚ್ಚಿಬಿಡ್ಬೇಕು. ಅಂದ್ರೆ ಅಲ್ಲಿ ಮೆತ್ತಗಾಗಿಬಿಡ್ತಾವೆ ಮೆಣಸಿನ್ಕಾಯಿ. ನಾವು ತುಂಬಕ್ಕೆ ಒಳಗಡೆ ಅದು ಸ್ಟಫಿಂಗ್ ತುಂಬೋದಕ್ಕೆ ಚೆಂದಾಗಿರ್ತೈತಿ. ಓಕೆ ಸ್ನೇಹಿತರೆ, ನೋಡಿರಿ ಮೆಣಸಿನ್ಕಾಯಿ ಮಾಡೋದಕ್ಕೆ ಇವೆಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅವಾಗ ತಣ್ಣಗಾಗಿ ಅವು ಮೆಣಸಿನ್ಕಾಯಿನೂ ಕೂಡ ಇಲ್ಲಿ ನೋಡಿರಿ 1 ಕಪ್ ಆಗೋಷ್ಟು ಶೇಂಗಾ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಏನೈತಪ್ಪ ಅಂತಂದ್ರೆ, ನೀವು ಮಿಕ್ಸಿಗೆ ಹಾಕೋತೀನಿ ಅಂದ್ರೆ ಶೇಂಗಾದ ಕಾಳು ಅದು ಎಲ್ಲ ಹಾಕ್ಕೋಬೋದು. ನಾನು ಪುಡಿನೇ ಮಾಡಿ ಇಟ್ಕೊಂಡಿದ್ದೀನಿ. ಗಟ್ಟೆ ಕೈಯಲ್ಲೇ ಕಲಿಸ್ಕೊತೀನಿ ರೀ ನಾನು. ನೋಡಿರಿ ಹುಣಸೆ ಹಣ್ಣಿನ ರಸ ಹಾಕ್ಕೊತೀನಿ. ನಿಂಬೆ ಹಣ್ಣಾದರೂ ಹಾಕ್ಕೋಬೋದು, ಹುಣಸೆ ಹಣ್ಣಿನ ರಸ ಆದ್ರೂ ಹಾಕ್ಕೋಬೋದು. ನಿಂಬೆ ಹಣ್ಣಿಗೆ ಹುಣಸೆ ಹಣ್ಣಿಗೆ ಟೇಸ್ಟ್ ಬಿಡಿಸ್ತೈತಿ. ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ರೀ. ಹುಳಿ ಹಾಕಿದ್ವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೇಬೇಕು. ಆಮೇಲೆ ಹಂಗೆ ಇಲ್ಲಿ ಬಂದ್ರೆ ನೋಡಿರಿ ಜೀರಿಗೆ ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದ್ರೆ ಜಜ್ಜಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಜೀರಿಗೆ ಉಪ್ಪು ಹಾಕೋರಿ. ಯಾಕಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಅದಾವೆ, ನಾನು ಪುಡಿನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ಕೊತೀನಿ. ಅದಕ್ಕೆ ಅರಿಶಿನ ಹಾಕ್ಕೋಬೇಕು ನೋಡಿರಿ. ಇವಾಗ ಅರಿಶಿನ ಹಾಕ್ಕೊತೀನಿ ರೀ. ನೀವು ಯಾಕಂದ್ರೆ ಮೆಣಸಿನ್ಕಾಯಿ ನಮ್ಮವು ಖಾರ ಕಮ್ಮಿ ಇರ್ತಾವೆ ರೀ. ನೀವು ಬೇಕಾದ್ರೆ ಖಾರ ತಿಂತೀನಿ ಏನಾರಾದ್ರೂ ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ಕೋಬೋದು. ನಾನು ಏನಿಲ್ಲ ರೀ, ನುಸ್ತಾ ಇಷ್ಟೇ ಮಾಡ್ತೀನಿ. ಖಾರ ಜಾಸ್ತಿ ಇಲ್ಲರಿ, ಯಾಕಂದ್ರೆ ಬಸ್ನಾಗ ತೊಗೊಂಡೋಗ್ತೀನಿ ಖಾರ ಜಾಸ್ತಿ ಆದ್ರೂ ಹೊಟ್ಟೆ ತಡ್ಕೊಳ್ಳಲ್ಲ. ಯಾಕಂದ್ರೆ ನಾವು ಹೋಗ್ತಾ ಇರೋದು ಮೈಸೂರಿಗೆ, ಅಲ್ಲಿ ನೀರಿಗೆ ನಾವು ಖಾರ ತಿನ್ನೋದಕ್ಕೆ ಹೊಟ್ಟೆ ತಡ್ಕೊಳ್ಳಲ್ಲ. ಅದಕ್ಕೆ ನಾನು ಸಪ್ಪಂದು ಮಾಡಾಕತ್ತೀನಿ ನೋಡಿರಿ. ಬೆಂಗಳೂರು ಮೈಸೂರು ಸೈಡ್ನವ್ರಾದ್ರೆ ಖಾರ ಕಮ್ಮಿ ತಿನ್ನೋರಿಗೆ ಇದು ಖಾರ ಓಕೆ ಅನಿಸುತ್ತೆ ಅವರಿಗೆ. ಯಾಕಂದ್ರೆ ಖಾರ ತಿಂತಿರಂಗಿಲ್ಲ. ನಮಗೆ ಗೊತ್ತಲ್ಲ ರೀ, ನಾವು ಗೊತ್ತಲ್ಲ, ಉತ್ತರ ಕರ್ನಾಟಕದವರು ಖಾರ ತಿನ್ನೋದಕ್ಕೆ ಎತ್ತಿದ ಕೈ. ಹೀಗಾಗಿ ಇದಕ್ಕೆ ನಾವು ಇಲ್ಲೇ ಮನೆಯಲ್ಲೇ ಇದ್ರೆ ಸ್ವಲ್ಪ ಒಣ ಖಾರ ಮಿಕ್ಸ್ ಮಾಡ್ತಿದ್ದೆ ಇದಕ್ಕೆ. ಇವಾಗ ಒಣ ಖಾರ ಮಿಕ್ಸ್ ಮಾಡೋದಿಲ್ಲ, ಸಪ್ಪಗೆ ಇಷ್ಟೇ ಮಾಡ್ಕೊಂಡು ಹೋಗ್ತೀನಿ. ಈಗ ನೋಡಿರಿ ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಜೀರಿಗೆ, ಅರಿಶಿನ ಇಷ್ಟು ಹಾಕಿದ್ದೀನಿ. ಇದು ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಒಳಗೆ ಸ್ಟಫಿಂಗ್ ತುಂಬೋದಕ್ಕೆ ಮೆಣಸಿನ್ಕಾಯಿಗೆ. ಇದನ್ನು ಸ್ವಲ್ಪ ಕಲಿಸಿ ಇಡಬೇಕ್ರಿ. ಯಾಕಂದ್ರೆ ಬೆಲ್ಲ ಹಾಕಿರ್ತೀವಲ್ಲ, ಹುಳಿ ಉಪ್ಪು ಬೆಲ್ಲ ಎಲ್ಲ ಅಷ್ಟು ಒಂದೇ ಕಡೆ ಹೀರ್ಕೋಬೇಕಲ್ಲ ಅದು. ಹೀಗಾಗಿ ಇದಷ್ಟು ನಾನು ಕೈಯಿಂದ ಕಲಿಸ್ಕೊಂಡು ಬರ್ತೀನಿ ತಡ್ರಿ. ನೋಡಿರಿ ಇದಿಷ್ಟು ಎಲ್ಲ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಬಿಡ್ತೀನಿ ರೀ. ಯಾಕಂದ್ರೆ ಬೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಹರಳಿದ್ರೂ ಅದು ನೀರಿನ ಅಂಶಕ್ಕೆ ಕರಿಗೆ ಹೋಗಿಬಿಡುತ್ತೆ. 2 ನಿಮಿಷ ಬಿಟ್ಟು ಮತ್ತೆ ಒಂದು ಸಾರಿ ಕಲಿಸ್ಕೊಂಡ್ಬಿಟ್ಟು ಹೆಂಗೆ ಸ್ಟಫಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಒಂದು 2 ನಿಮಿಷ ಆಯಿತು. ನೋಡಿರಿ ಇವಾಗ ಒಂದು ತುಂಬಿದ್ದೀನಿ ನೋಡಿರಿ. ಈ ಥರ ಒಳಗಡೆ ಎಲ್ಲ ಹಿಂಗೆ ಸ್ಟಫಿಂಗ್ ಮಾಡ್ಕೊಂಬರ್ಬೇಕು. ಮಾಡಿಕೊಂಡು ಹಿಂಗೆ ಬಾಯಿ ಮುಚ್ಚಬೇಕು. ಇದನ್ನು ಬಾಯಿ ಮುಚ್ಚಿ ಒಂದು ಸೈಡ್ ಇಡೋದು. ಮತ್ತು ಹಿಂಗೆ ಬಂದರೆ ಇದನ್ನು ಹಿಂಗೆ ಮಾಡ್ಕೋಬೇಕು. ಇದ್ರೊಳಗೆ ಇಷ್ಟಿಟ್ಟು ಈ ಥರ ನೋಡಿರಿ ಹಿಂಗೆ ತುಂಬಿಡೋದು. ಎಲ್ಲವಕ್ಕೂ ಹಿಂಗೆ ತುಂಬ್ಕೋಬೇಕು. ತುಂಬ್ಕೊಂಡು ರೆಡಿ ಮಾಡ್ಬೇಕು ನೋಡಿರಿ.
ಎಲ್ಲ ಅಷ್ಟು ಹಿಂಗೆ ತುಂಬ್ಕೊಂಬರ್ತೀನಿ ರೀ. ತುಂಬ್ಕೊಂಬಂದು ಸಿಗುತ್ತೀನಿ ಅಂತ ಅಂದ್ರೆ ಹಿಂಗೆ ಮೆತ್ತಗಾಗಿರ್ತಾವೆ ರೀ ಇವು, ತಿನ್ನಕ್ಕೂ ಟೇಸ್ಟ್ ಆಗುತ್ತೆ. ನಾ ಬೀಜ ತೆಗ್ದಿಲ್ಲ ರೀ, ಬೀಜ ಅಷ್ಟೇ ಇಟ್ಟು ನೀವು ಸಪ್ಪನಕಾಯಿ ಅದಾವ ಅಂತೇಳಿ. ಖಾರದ ಕಾಯಿ ಇದ್ವು ಅಂದ್ರೆ ಬೀಜ ಪೂರ್ತಿ ತಗೊಂಡ್ಬಿಡ್ತಿದ್ದೆ. ಇವು ಸಪ್ಪಗಿರ್ತಾವೆ. ಮೆಣ್ಸಿಕಾಯಿ ಬಜ್ಜಿ ಮಾಡ್ತಾರೆ ನೋಡಿರಿ, ಆ ಕಾಯಿ ಇವು ಮಿರ್ಚಿ ಬಜ್ಜಿ ಮಾಡೋವಂಥ ಮೆಣ್ಸಿಕಾಯಿ ನೋಡಿರಿ. ಹೀಗೆಲ್ಲ ತುಂಬ್ಕೊಂಬರ್ತೀನಿ. ಇದೆಲ್ಲ ಸ್ಟಫಿಂಗ್ ಮಾಡಿದ್ಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ನೋಡಿರಿ ಇಷ್ಟು ಎಲ್ಲ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ಅಷ್ಟು ಎಲ್ಲ ಸ್ಟಫಿಂಗ್ ಮಾಡಿ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ. ಈ ಥರ ಎಲ್ಲ ಆಗ್ಯಾವು. ಇದು ನೋಡಿರಿ ಎಲ್ಲ ಖಾಲಿ ಆಯಿತು. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಲಾಸ್ಟಿಗೆ. ಇವನ್ನೆಲ್ಲ ಒಗ್ಗರಣೆ ಕೊಟ್ಟಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬಿಟ್ಬಿಡ್ಬೇಕು. ನೀರು ಹಾಕಿ ಜಾಸ್ತಿನ ಕುದಿಸ್ಕೊಳಕ್ಕೂ ಹೋಗ್ಬಾರ್ದು. ಇಲ್ಲೇ ಇಷ್ಟು ಮೆತ್ತಗಾಗಿಬಿಟ್ಟಿರ್ತಾವೆ ಹುರಿದ್ರಿಂದ. ಎಣ್ಣೆ ಹಾಕಿ ಹುರಿದಿರ್ತೀವಲ್ಲ, ಅಲ್ಲೇ ಸಾಫ್ಟ್ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಹುರಿದಿರ್ತೀವಿ. ಎಲ್ಲ ಚೆಂದಾಗನ ಹುರಿದ ಮೇಲೆ ಇಷ್ಟೆಲ್ಲ ಸ್ಟಫಿಂಗ್ ಮಾಡ್ಕೊಂಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೇಕು ರೀ. ಉಳ್ಳಾಗಡ್ಡೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಆಗೋದಿಲ್ಲ, ಬೆಳ್ಳುಳ್ಳಿ ಒಗ್ಗರಣೆನೇ ಕೊಡ್ಬೇಕು ಇದಕ್ಕೆ. ಬರ್ರಿ ಇವಾಗ ಬೆಳ್ಳುಳ್ಳಿ ಸುಲ್ಕೊತೀನಿ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ರೀ, ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೇಕು ಇವಾಗ ಇದಕ್ಕೆ. ಅದು ಶೇಂಗಾದ ಹೋಳಿಗೆ ತಿಂದಿದ್ದಿಲ್ಲ ಅದಕ್ಕೆ ಒಂದು ತಿಂದಲ್ರಿ, ಅದು ಶೇಂಗಾದ ಹೋಳಿಗೆ ಅಟ್ ಮಾಡ್ತದೆ. ಓಕೆ, ಇವಾಗ ಎಣ್ಣೆ ಕಾಯ್ದೈತಿ. ಇವೆಲ್ಲ ಚಟಪಟ ಅನ್ನಕತ್ತಾವ. ಅದಕ್ಕೆ ಸ್ವಲ್ಪ ಕೈ ಸಿಡ್ತಂದ್ರೆ ಹಂಗೆ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದ ಮೇಲೆ ಅದು ಚಟಪಟ ಎಣ್ಣೆ ಸಿಡ್ದಾಡ್ತಿರ್ತೈತಲ್ಲ, ಅದಕ್ಕೆ ಸ್ವಲ್ಪ ಮುಚ್ಚಿಬಿಡ್ತೀನಿ. ಅದನ್ನು ಬೆಳ್ಳುಳ್ಳಿ ಹಾಕ್ತೀನಿ. ಓಕೆ, ಇವಾಗ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗ್ಯಾವಲ್ಲ, ಇವನ್ನ ಹಾಕಿಬಿಡ್ತೀನಿ. ಇವನ್ನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತೀನಿ. ಸ್ವಲ್ಪ ಎಣ್ಣೆ ಒಳಗೆ ಬೇಯಬೇಕು ಅವು. ಓಕೆ ಸ್ನೇಹಿತರೆ, ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಿದಾವೆ ನೋಡಿರಿ. ಎಣ್ಣೆಯಲ್ಲೇ ಫ್ರೈ ಮಾಡೋಕೆ ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಹಿಂಗೆ ತಿರುಗಾಡ್ತೀನಿ. ಸ್ವಲ್ಪ ಮ್ಯಾಗಿನ ಕೆಳಗಿಂದ ಮ್ಯಾಗ ಅರಿಶಿನ ಅದಕ್ಕೆ ಹಾಕೀನಿ. ನನ್ನ ಮಗ ಅರಿಶಿನ ಹಚ್ಕೊಳಕತ್ತಾನ, ಅವನೇ ವಿಡಿಯೋ ಮಾಡಾಕತ್ತಿದ್ದು. ಓಕೆ ಸ್ನೇಹಿತರೆ, ಇದಿಷ್ಟು ಎಲ್ಲ ಫ್ರೈ ಆಗೈತಲ್ರಿ ಎಣ್ಣೆಗೆ. ಇದು ಏನು ನಾನು ಸ್ವಲ್ಪ ಪ್ಲೇಟಿಗೆ ಇದೆಲ್ಲ ಕಲಿಸಿದ್ಮೇಲೆ ಅದ್ರ ಸ್ಟಫಿಂಗ್ ಪೌಡ್ರ್, ಅದನ್ನು ಸ್ವಲ್ಪ ನೀರು ಹಾಕಿಬಿಡ್ತೀನಿ. ಇಷ್ಟೇ ನೋಡಿ, ಇಷ್ಟು ನೀರು ಹಾಕಿ ಸ್ವಲ್ಪ ಒಂದು ನಿಮಿಷ ಅಷ್ಟೇ ಬಿಡಬೇಕು. ಬಿಟ್ಟು ಅದು ಸ್ವಲ್ಪ ಎಲ್ಲ ಕಡೆನೂ ಉಪ್ಪು ಖಾರ ಹುಳಿ ಅಂಟ್ಕೊಳತ್ತಲ್ಲ, ಆಮೇಲೆ ಒಂದೇ ಒಂದು ನಿಮಿಷ ಸ್ವಲ್ಪ ಇದು ಕುದ್ದಂಗೆ ಆಗಬೇಕು, ಬಂದ್ ಮಾಡಿಬಿಡ್ಬೇಕು. ಜಾಸ್ತಿ ಹೊತ್ತು ಕಾಯಕ್ಕೆ ಹೋಗಬಾರ್ದು. ಇಷ್ಟೇ ನೋಡ್ರಿ, ಇದ್ರೊಳಗೆ ಏನಿಲ್ಲ, ಮಹಾವಿದ್ಯೆ ಏನಲ್ಲ. ಓಕೆ ಸಿಸ್ಟರ್, ನಿಮಗೂ ತಿಳಿತು ಅಂತ ಅನ್ಕೊತೀನಿ. ನೀವು ಕೂಡ ಇದೇ ಥರ ಮಾಡಿರಿ. ನೀವು ಖಾರ ತಿನ್ನೋರಾಗಿದ್ದರೆ ಇದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ಆ್ಯಡ್ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲ. ಇದಿಷ್ಟೇ ತಿಂದರೆ ಭಾಳ ಮಸ್ತಾಗಿರ್ತೈತಿ. ಇದನ್ನು ಬರೀ ರೊಟ್ಟಿ ಜೊತೆ ಚಪಾತಿ ಜೊತೆ ಅಲ್ಲ, ಬಿಸಿ ಅನ್ನದ ಜೊತೆನೂ ತಿನ್ಬೋದು, ದೋಸೆಗೂ ತಿನ್ಬೋದು, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರ್ತೈತಿ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸ್ಬಿಡ್ತೀನಿ ನೋಡಿರಿ. ನೋಡ್ರಿ, ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಸಮನಾಗಿ ಸ್ವಲ್ಪ ನೀರಿನೊಳಗೆ ಅದನ್ನು ಕುದ್ದಂಗಾದ್ರೆ ಸಮನಾಗಿ ಎಲ್ಲ ಕಡೆ ಅಂಟ್ಕೊಳತ್ತಲ್ಲ, ಇದಕ್ಕೆ ಒಂದು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇಷ್ಟು. ಓಕೆ ನೋಡಿ, ಈ ಥರ ಆಗೈತಿ. ಇವಾಗ ಒಂದು ತೊಗೊಂಡು ಇಲ್ಲಿ ಊಟಕ್ಕೆ ಬಡಿಸಿದ್ದೀನಿ ನೋಡಿರಿ. ಅವರೆಕಾಯಿ ಪಲ್ಯ ಇದೆ, ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ಬೇಕು. ಅದಕ್ಕೆ ಹಸಿ ಮೆಂತ್ಯ ಪಲ್ಯ ಹಾಕಿದ್ರೆ ಚೆಂದ ಆಗುತ್ತೆ ಟೇಸ್ಟು. ರೊಟ್ಟಿ ಮೆಣಸಿನ್ಕಾಯಿ ಈ ಥರ ಐತೆ ನೋಡಿರಿ.
ಓಕೆ, ಊಟದ ಪ್ಲೇಟ್ ರೆಡಿ ಆಯ್ತು ನೋಡಿರಿ. ಈ ಥರ ಇದ್ರ ಇಷ್ಟ ಆಯ್ತು ನೋಡಿರಿ. ಮೆಣಸಿನ್ಕಾಯಿ, ತುಂಬಗಾಯಿ, ಶೇಂಗಾ ಚಟ್ನಿ, ಮೊಸರು, ಪಲ್ಯ, ರೊಟ್ಟಿ. ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ. ನೋಡೋಕೆ ಎಷ್ಟು ಚಂದ ಕಾಣಕತ್ತೈತಲ್ರಿ. ಇದೇನು ಕಪ್ಪಗೈತೆ ನಾನು ಅನ್ಕೋಬೇಡ್ರಿ. ಅದು ಹುರಿದಿರ್ತೀನಲ್ಲ, ಅದು ಸ್ವಲ್ಪ ಕಪ್ಪಗೆ ಹತ್ತಿರ್ತೈತಿ. ಏನಿದೆ ಇಲ್ಲ ಅಂದ್ರೆ ಮೆತ್ತಗಾಗಿರ್ತಾವ್ರಿ. ನಾವು ಹುರಿದು ಹಾಗೆ ಮಾಡಿದ್ವಿ ಅಂದ್ರೆ ಅದು ಹಸಿ ಮೆಣಸಿನ್ಕಾಯಿ ಹಸಿ ಟೇಸ್ಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ ರೀ. ನಾವು ಮೆಣಸಿನ್ಕಾಯಿ ಸ್ವಲ್ಪ ಹುರಿದ್ವಿ ಅಂದ್ರೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ರೀ. ಹಾಗಾಗಿ ಹುರಿಯೋದು ನಾವು ಇದನ್ನು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಕಾಂಬಿನೇಷನ್ ರೀ. ಎಲ್ಲದಕ್ಕೂ ನೋಡಿರಿ ಭಾಳ ಚಂದ ಆಗತ್ತೆ ರೀ. ಓಕೆ ಸಿಸ್ಟರ್, ಈ ರೆಸಿಪಿ ನಿಮ್ಗೆ ತಿಳಿತು ಅಂತ ಅನ್ಕೊತೀನಿ. ನಾನು ಮಾಡಿದ್ದೆ ಈ ಥರ ಐತೆ ನೋಡಿರಿ. ಒಬ್ಬರು ಸಿಸ್ಟರ್ ಕೇಳಿದ್ರಿ, ಇಲ್ರಿ ಸಿಸ್ಟರ್ ನೀವು ಈ ಥರ ತುಂಬಗಾಯಿ ಮಾಡಿದ್ರಲ್ಲ ಅದು ರೆಸಿಪಿ ಹಾಕ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನೀವು ಈ ಥರ ಕೇಳಿದ್ದಕ್ಕೆ ನಾನು ಮಾಡಿ ಹಾಕಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಇನ್ನೂ ಸ್ವಲ್ಪ ಜನ ಏನೈತಿ, ನಾನು ಮೊನ್ನೆ ದೋಸೆ ಮಾಡಿದ್ದು, ಗೋಧಿ ಹಿಟ್ಟಿನ ದೋಸೆ ಚಟ್ನಿ ಮಾಡಿದ್ದು ತೋರಿಸಿದ್ನಲ್ಲ ವಿಡಿಯೋ. ಗೋಧಿ ಹಿಟ್ಟಿಂದು ತೋರಿಸ್ರಿ, ಗೋಧಿ ಹಿಟ್ಟಿನ ದೋಸೆ ಮಾಡೋದು ತೋರಿಸ್ರಿ, ರೆಸಿಪಿ ಹಾಕ್ರಿ ಅಂತ ಹೇಳ್ಯಾರ. ಓಕೆ, ಖಂಡಿತವಾಗ್ಲೂ ಹಾಕ್ತೀನಿ. ಆದರೆ ದಯವಿಟ್ಟು ಕ್ಷಮೆ ಇರಲಿ. ಏನಪ್ಪ ಅಂತಂದ್ರೆ ಸ್ವಲ್ಪ ಬಿಜಿ ಐತೀನಿ ಈ ಟೈಮಲ್ಲಿ. ಯಾಕಂದ್ರೆ ಮೈಸೂರಿಗೆ ಮಗನ ಹತ್ರ ಹೊಂಟಿದ್ದೀನಿ. ಹೀಗಾಗಿ ಒಂದು 4 ದಿನ ಲೇಟ್ ಆಗ್ಬೋದು. ಆದಷ್ಟು ಬೇಗ ಹಾಕ್ತೀನಿ. ನೀವು ಕೇಳಿರುವಂಥ ರೆಸಿಪಿ ಹಾಕ್ತೀನಿ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನೇನು ನಿಮಗೆಲ್ಲ ಇಷ್ಟ ಇರುತ್ತೆ ಅದನ್ನೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಹಾಕಿ. ನಾನು ಮಾಡಿ ತೋರಿಸ್ತಾ ಇರ್ತೀನಿ ಒಂದು. ಹಾಗೆ ನನ್ನ ಡೈಲಿ ವ್ಲಾಗ್ ಎಲ್ಲ ಹೆಂಗೆ ಅನಿಸುತ್ತಾ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವೆಲ್ಲರೂ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಇಷ್ಟಪಡ್ತಾಯಿದ್ದೀರಾ. ಹಾಗೆ ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಓಕೆ ಸಿಸ್ಟರ್, ನಿಮ್ಗೆ ಈ ರೆಸಿಪಿ ತಿಳಿತು ಅಂತ ಅನ್ಕೊತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.